ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ನವಿತಾ ಅಜಿನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಮದ್ಯಪ್ರಿಯರಿಗೆ ಬೇಕಾದಂತಹ ಒಂದು ಮಹತ್ವದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಾಗಲೇ ಕರ್ನಾಟಕ ಸರ್ಕಾರ ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಬಜೆಟ್ಗೂ ಮೊದಲೇ ಮತ್ತೊಮ್ಮೆ ಬಿಯರ್ ದರವನ್ನ ಏರಿಕೆ ಮಾಡಿದೆ. ಈ ಮೂಲಕ ಕರ್ನಾಟಕದಲ್ಲಿ ಬಿಯರ್ ಯಾರ್ಯಾರು ತೆಗೆದುಕೊಳ್ಳಬೇಕು ಅಂತ ಅನ್ಕೊಂಡಿದ್ರು, ಮದ್ಯಪ್ರಿಯರು ಯಾರ್ಯಾರಿದ್ದಾರೋ ಅವರೆಲ್ಲರ ಕೂಡ ಕೆಂಗಣ್ಣಿಗೆ ಗುರಿಯಾಗಿದೆ ಕರ್ನಾಟಕ ಸರ್ಕಾರ. ಕೆಲ ತಿಂಗಳ ಹಿಂದಷ್ಟೇ ಮದ್ಯದ ದರವನ್ನ ಏರಿಕೆ ಮಾಡಿದ ಸಿದ್ದರಾಮಯ್ಯ ಸರ್ಕಾರ ಇದೀಗ ಮತ್ತೊಮ್ಮೆ ಎಣ್ಣೆ ಪ್ರಿಯರಿಗೆ ಶಾಕ್ ಅನ್ನ ಕೊಟ್ಟಿದೆ. ಬಜೆಟ್ಗೆ ಮೊದಲೇ ಮದ್ಯದ ದರ ಏರಿಕೆಯಾಗಿದ್ದು 10 ರೂಪಾಯಿಂದ 45 ರೂಪಾಯಿವರೆಗೂ ಬೆಲೆ ಏರಿಕೆಯಾಗಿದೆ. ಸೊ ಈ ಒಂದು ಪರಿಷ್ಕೃತ ದರ ಸೋಮವಾರದಿಂದಾನೇ ಜಾರಿಗೆ ಬರ್ತಾ ಇದೆ. ಸಾಧಾರಣವಾಗಿ ಬಜೆಟ್ನಲ್ಲಿ ಮದ್ಯದ ಮೇಲೆ ಅಬಕಾರಿ ತೆರಿಗೆ ಹಾಕಲಾಗುತ್ತೆ. ಆದರೆ ಈ ಬಾರಿ ಬಜೆಟ್ ಮಂಡನೆಯಾಗುವ ಮೊದಲೇ ದರ ಏರಿಕೆಯಾಗಿದೆ. ಹಾಗಾದ್ರೆ ಎಲ್ಲಾ ಬ್ರ್ಯಾಂಡ್ಗಳ ಬಿಯರ್ಗಳ ದರ ಏರಿಕೆಯಾಗಿದೆಯಾ ಅಂತ ಕೇಳಿದ್ರೆ ಎಲ್ಲಾ ಬ್ರ್ಯಾಂಡ್ನ ಬಿಯರ್ಗಳ ಬೆಲೆಯಲ್ಲಿ ದರ ಜಾಸ್ತಿ ಆಗಿಲ್ಲ. ಜನಸಾಮಾನ್ಯರ ಪಾಲಿಗೆ ಕೈಗೆಟಕುವ 300 ರೂಪಾಯಿ ಒಳಗಡೆ ಇರುವ ಕೆಲವು ಬಿಯರ್ ಬ್ರ್ಯಾಂಡ್ಗಳ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ದರ ಏರಿಕೆ ಮಾಡಲಾಗಿದೆ. ಜನಪ್ರಿಯ ಬ್ರ್ಯಾಂಡ್ಗಳಾದ ಲೆಜೆಂಡ್, ಪವರ್ ಕೂಲ್, ಬ್ಲ್ಯಾಕ್ ಪೋರ್ಟ್ ಸೇರಿದಂತೆ ಹಲವು ಬಿಯರ್ಗಳ ಬೆಲೆಯಲ್ಲಿ 10 ರಿಂದ 45 ರೂಪಾಯಿವರೆಗೂ ಏರಿಕೆಯಾಗಿದ್ದು ಪರಿಷ್ಕೃತ ದರ ಜಾರಿಯಾಗಿದೆ. ಈ ಮೂಲಕ ಒಂದೇ ವರ್ಷದಲ್ಲಿ 3 ರಿಂದ 5 ಬಾರಿಗೆ ಬಿಯರ್ಗಳ ದರ ಏರಿಕೆ ಮಾಡಿದಂತಾಗಿದೆ. 6 ತಿಂಗಳ ಹಿಂದೆ ಆಮದು ವಸ್ತುಗಳ ಮೇಲೆ ಬೆಲೆ ಏರಿಕೆಯಾಗಿತ್ತು. ಹೀಗಾಗಿ ಇದೀಗ ಸಿದ್ದರಾಮಯ್ಯ ಸರ್ಕಾರ ಬಿಯರ್ ಮೇಲಿನ ಸುಂಕವನ್ನ ಹೆಚ್ಚಳ ಮಾಡಿದೆ. 6 ತಿಂಗಳ ಹಿಂದೆ ಆಮದು ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಲಾಗಿತ್ತು. ಈ ಸುಂಕವನ್ನ ಸರ್ಕಾರ ಇದೀಗ ಹೆಚ್ಚಳ ಮಾಡಿದೆ. ಕಳೆದ ಒಂದೇ ವರ್ಷದಲ್ಲಿ ಕರ್ನಾಟಕದಲ್ಲಿ ಈ ರೀತಿಯಾಗಿ ಬಿಯರ್ಗಳ ಬೆಲೆಯಲ್ಲಿ ಏರಿಕೆಯನ್ನ ಮಾಡಲಾಗ್ತಾ ಇದೆ. ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಟ್ಟು 5 ಬಾರಿ ಬಿಯರ್ ದರ ಏರಿಕೆ ಮಾಡಿದೆ. ಹಾಗಾದ್ರೆ ಯಾವ ಬ್ರ್ಯಾಂಡ್ನ ಬಿಯರ್ ದರ ಎಷ್ಟೆಷ್ಟು ಏರಿಕೆಯಾಗಿದೆ, ಯಾವೆಲ್ಲ ಬಿಯರ್ಗಳಿಗೆ ಏರಿಕೆ ಮಾಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಲೆಜೆಂಡ್ ಬಿಯರ್ ಮೊದಲು 100 ರೂಪಾಯಿಗೆ ಸಿಕ್ತಿತ್ತು, ಇದೀಗ 45 ರೂಪಾಯಿ ಏರಿಕೆಯಾಗಿದೆ. ಇನ್ನು ಪವರ್ ಕೂಲ್ ಹೆಸರಿನ ಬಿಯರ್ ಈ ಹಿಂದೆ 130 ರೂಪಾಯಿ ಇತ್ತು, ಇದೀಗ 155 ರೂಪಾಯಿಗೆ ಹೆಚ್ಚಳವಾಗಿದೆ. ಬ್ಲ್ಯಾಕ್ ಪೋರ್ಟ್ ಹೆಸರಿನ ಬಿಯರ್ಗೆ 15 ರೂಪಾಯಿ ದರವನ್ನ ಏರಿಕೆ ಮಾಡಲಾಗಿದೆ. ಇದರೊಂದಿಗೆ ಬ್ಲ್ಯಾಕ್ ಪೋರ್ಟ್ ಬಿಯರ್ ಇವತ್ತಿನಿಂದ ಬಾಟಲ್ಗೆ 160 ರೂಪಾಯಿ ಆಗಿದೆ. ಹಂಟರ್ ಬಿಯರ್ನ ಬೆಲೆಯಲ್ಲಿ 10 ರೂಪಾಯಿ ಏರಿಕೆಯಾಗಿದ್ದು 190 ರೂಪಾಯಿ ಆಗಿದೆ. ಅದರೊಂದಿಗೆ ವುಡ್ ಪೀಕರ್ ಕ್ರಸ್ಟ್ ಹಾಗೂ ವುಡ್ ಪೀಕರ್ ಗ್ಲೈಡ್ ಬಿಯರ್ ಬೆಲೆಯಲ್ಲಿ 10 ರೂಪಾಯಿಯನ್ನ ಜಾಸ್ತಿ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಬಿಯರ್ಗಳು ಕ್ರಮವಾಗಿ 250 ಹಾಗೂ 240 ರೂಪಾಯಿಗೆ ಮಾರಾಟವಾಗ್ತಿದೆ. 2023ರ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಅಬಕಾರಿ ಸುಂಕದಲ್ಲಿ ಭಾರತೀಯ ನಿರ್ಮಿತ ವಿದೇಶಿ ಮದ್ಯದ ಮೇಲೆ 20% ಹೆಚ್ಚಳ ಮಾಡಿತ್ತು. ಈ ವೇಳೆ ಬಿಯರ್ ಬೆಲೆ 10% ಜಾಸ್ತಿ ಆಗಿತ್ತು. ಆ ಬಳಿಕ 2024ರಲ್ಲಿ ಸರ್ಕಾರ ಸ್ಟ್ರಾಂಗ್ ಬಿಯರ್ ಮೇಲಿನ ಅಬಕಾರಿ ಸುಂಕವನ್ನು ಹೆಚ್ಚಿಸುವ ಪ್ರಸ್ತಾಪವನ್ನು ಮುನ್ನೆಲೆಗೆ ತಂದಿತ್ತು. ಹೊಸ ವರ್ಷದಲ್ಲಿ ಕರ್ನಾಟಕದಲ್ಲಿ ಮದ್ಯ ಮಾರಾಟ ದಾಖಲೆ ಮಟ್ಟದಲ್ಲಿ ಹೆಚ್ಚಾಗಿದ್ರೂ ಕೂಡ ನಿರೀಕ್ಷೆಯ ಮಟ್ಟದಲ್ಲಿ ಅಬಕಾರಿ ಇಲಾಖೆಗೆ ಆದಾಯ ಹರಿದು ಬಂದಿಲ್ಲ. ಆ ಕಾರಣಕ್ಕಾಗಿಯೇ ಈಗ ಬಿಯರ್ ಬೆಲೆ ಹೆಚ್ಚಳ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಇದಕ್ಕೆ ಸಾಕಷ್ಟು ಮದ್ಯಪ್ರಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಈಗಾಗಲೇ ಬಾರ್ಗಳ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾಗಿ ದರ ಏರಿಕೆ ಮಾಡಿದ್ರೆ ಯಾವ ರೀತಿಯಾಗಿ ನಾವು ಮಾರಾಟ ಮಾಡೋದು ಅನ್ನುವ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ನೀವು ಫ್ರೀ ಅಂತ ಕೊಡ್ತಾ ಇದ್ದೀರಾ, ಆದ್ರೆ ಇಲ್ಲಿ ಬಿಯರ್ಗಳ ಬೆಲೆಯನ್ನ ಏರಿಕೆ ಮಾಡ್ತಾ ಇದ್ದೀರಿ ಅನ್ನುವಂತಹ ಅಂಶವನ್ನ ಕೂಡ ಈಗಾಗಲೇ ಮದ್ಯಪ್ರಿಯರ ಜೊತೆಗೇನೆ ಬಾರ್ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇನ್ನು ಮುಂದೆ ಯಾವ ರೀತಿಯಾಗಿ ಬಿಯರ್ಗಳ ದರದಲ್ಲಿ ಏರಿಕೆ ಆಗಿದೆ ಅನ್ನೋದನ್ನ ನೋಡಿದ್ರಲ್ಲ. ಇದು ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು.